ನಮಸ್ತೆ ಆತ್ಮೀಯ ಪಾಲಕರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ. ಯಾರೆಲ್ಲ ಮಕ್ಕಳು ಕರ್ನಾಟಕ CET ಅಪ್ಲಿಕೇಶನ್ ಹಾಕಿದಾರೆ, ಲಾಸ್ಟ್ ಪೇಜಲ್ಲಿ ನೀವು ಹಾಕಿದಂತಹ ಕ್ಯಾಟಗರಿ ರಿಸರ್ವೇಷನ್, ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, ರೂರಲ್, ಕನ್ನಡ ಮೀಡಿಯಂ. ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ಗೊಂದಲ ಇದೆ. ಅದು ವೆರಿಫಿಕೇಶನ್ ಅಂತ ಬಂದಿಲ್ಲ, ವೆರಿಫೈಡ್ ಆಗಿಲ್ಲ, ಸೊ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್, ಈ ಥರದ ಒಂದಿಷ್ಟು ಗೊಂದಲ ಇದೆ. ಈ ಕುರಿತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಕಷ್ಟು ತಿಳುವಳಿಕೆಯನ್ನು ಪತ್ರಿಕೆ ಮೂಲಕ ಮಾಡ್ತಾ ಇದೆ. ಅದ್ರ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಮಕ್ಕಳೇ, ಮೊದಲು ನೆನ್ಪಡಿ, ಯಾರೆಲ್ಲ ಕ್ಲಾಸ್ ಎ ಅಂತ ಹಾಕಿದಾರಲ್ಲ, ಕ್ಲಾಸ್ ಎ ಸ್ವಲ್ಪ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಅಂದರೆ ಅರ್ಹತಾ ಕ್ರಮಾಂಕ ಎ ಅಂತ ಹಾಕಿದಾರಲ್ಲ, ಸೊ ನೀವೇನಾದರೂ ಕೂಡ 1 to 7 1ರಿಂದ 7ನೇ ತರಗತಿವರೆಗೆ ಸ್ಯಾಟ್ ನಂಬರ್ ಮೂಲಕ ಅದು ಆಟೋಮೆಟಿಕ್ ಆಗಿ ವೆರಿಫೈ ಆಗಿದ್ದರೆ, ಸೊ ವೆರಿಫೈ ಆಗಿದ್ದು ಮತ್ತು ನೀವು ಕನ್ನಡ ಮೀಡಿಯಮು, ರೂರಲ್ಲು ಈ ಥರ ಯಾವುದೇ ಥರ ಕ್ಲೇಮ್ ಮಾಡದೇ ಇದ್ದರೆ, ಮೀನ್ಸ್ ಅದರಲ್ಲಿ ನೀವು ಬರದೇ ಇದ್ದರೆ, ನೀವು ಯಾವುದೇ ಸ್ಕೂಲ್ ಮತ್ತು ಕಾಲೇಜ್ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ. ನಿಮ್ಮ ಡಾಕ್ಯುಮೆಂಟು ಸಕ್ಸಸ್ಫುಲ್ ಆಗಿ ವೆರಿಫೈ ಆಗಿರುತ್ತೆ, ಇದನ್ನು ತಿಳಿದುಕೊಳ್ಳಿ. ಮತ್ತು ಕ್ಲಾಸ್ ಎ ಹಾಕಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಸ್ಟಡಿ ಸರ್ಟಿಫಿಕೇಟು, ರೂರಲ್ಲು, ಕನ್ನಡ ಮೀಡಿಯಮ್ಮು ಇದು ಅವರು ಅಪ್ಲೈ ಮಾಡಿರ್ತಾರೆ. ಬಟ್ ಏನಾಗಿರುತ್ತೆ, ಕ್ಲೇಮ್ಡ್, ಅಪ್ಲೈಡ್ ಅಂದರೆ ಕ್ಲೇಮ್ ಮಾಡಿರ್ತಾರೆ ಬಟ್ ವೆರಿಫೈ ಆಗಿರೋಂಗಿಲ್ಲ. ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು? ಅಂತಹ ವಿದ್ಯಾರ್ಥಿಗಳು ಕರ್ನಾಟಕ CET ಒಂದು ವೆಬ್ಸೈಟಲ್ಲಿ ಈಗಾಗಲೇ ನಮೂನೆಗಳನ್ನು ಅಂದರೆ ಫಾರ್ಮೆಟ್ಸನ್ನು ಬಿಟ್ಟಿದ್ದಾರೆ. ಆ ಫಾರ್ಮೆಟ್ಸಲ್ಲಿ ಕನ್ನಡ ಮೀಡಿಯಮು, ರೂರಲ್ಲು, ಸ್ಟಡಿ ಸರ್ಟಿಫಿಕೇಟು ಅವೆಲ್ಲ ಸರ್ಟಿಫಿಕೇಟ್ಸನ್ನು ನಿಮ್ಮ ಸಂಬಂಧಪಟ್ಟಂಥ ಸ್ಕೂಲ್ಗಳಿಗೆ ಹೋಗಿ ಎಲ್ಲ ಬರ್ಸ್ಕೊಂಡ್ಬಂದು ಅದಕ್ಕೆ BO ಕೌಂಟರ್ ಸೈನ್ ಮಾಡಿಸ್ಕೊಂಡು ನಿಮ್ಮ ಹತ್ತಿರದ ಒಂದು PU ಕಾಲೇಜ್, ಸೊ ನೀವು ಓದಿರ್ತಕ್ಕಂಥ PU ಕಾಲೇಜ್ ಆಗಿರ್ಬೋದು ಅಥವಾ ಓದ್ತಾ ಇರೋದಾಗಿರ್ಬೋದು, ಕೆಲವೊಬ್ಬರು ನೀಟ್ ಲಾಂಗ್ ಟರ್ಮ್ ಹೋಗಿರ್ತಾರೆ, ನೀವೆಲ್ಲಿ ಓದಿರ್ತಾರೆ ಅಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ಪ್ರೆಸೆಂಟ್ ಫಸ್ಟ್ ಸೆಕೆಂಡ್ PUC ಸ್ಟೂಡೆಂಟ್ಸು ನೀವಿರ್ತಕ್ಕಂಥ ಕಾಲೇಜಲ್ಲೇ ಮಾಡಿಸ್ಬೋದು. ಇವೆರಡೂ ಆಗದೇ ಇದ್ದರೆ ನಿಯರೆಸ್ಟ್ ಗೌರ್ಮೆಂಟ್ ಕಾಲೇಜ್, ಸರ್ಕಾರಿ ಕಾಲೇಜ್ ಎಲ್ಲಿದೆ ಅಲ್ಲ, ಅಲ್ಲಿ ಇವೆಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಿ ಅಲ್ಲಿ ಪ್ರಿನ್ಸಿಪಲ್ರು ಇದನ್ನೆಲ್ಲ ವೆರಿಫೈ ಮಾಡ್ತಾರೆ. ಏನು ವೆರಿಫೈ ಮಾಡ್ತಾರೆ ಪ್ರಿನ್ಸಿಪಲ್ಲು? ಸ್ಟಡಿ ಸರ್ಟಿಫಿಕೇಟ್ ವೆರಿಫೈ ಮಾಡ್ಬೋದು, ಕನ್ನಡ ಮೀಡಿಯಂ, ರೂರಲ್ ವೆರಿಫೈ ಮಾಡ್ಬೋದು, ಗ್ರಾಮೀಣ ಕನ್ನಡ ಮಾಧ್ಯಮ ಇದನ್ನು ವೆರಿಫಿಕೇಶನ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಒಟ್ಟಾರೆ ಸ್ಟಡಿ ಸರ್ಟಿಫಿಕೇಟ್ 1ರಿಂದ 7 ವರ್ಷ ಕನಿಷ್ಠ ಅಂದರೆ ಮಿನಿಮಮ್ ಅಷ್ಟಿದ್ರೆ ಸಾಕು. ಸೊ ಅಷ್ಟು ವೆರಿಫೈ ಆದರೂ ಕೂಡ ನಡೆಯುತ್ತೆ. ಸೊ ನಿಮ್ಮದು ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬಂದರೆ ಯಾವ ಸರ್ಟಿಫಿಕೇಟು? ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ, ರೂರಲ್. ಆ ಟೈಮಲ್ಲಿ ನೀವೇನು ಮಾಡಬೇಕು? ಸೊ PU ಪ್ರಿನ್ಸಿಪಲ್ರನ್ನ ಭೇಟಿ ಆಗಬೇಕು. ನಿಮ್ಮ ಕಾಲೇಜ್ ಆಗಲಿ ಇಲ್ಲ ಗೌರ್ಮೆಂಟ್ ಕಾಲೇಜ್ ಆಗಲಿ, ಇಲ್ಲಿ ಭೇಟಿ ಆಗಲಿಕ್ಕೆ ಅವಕಾಶ ಇದೆ. ಅವ್ರು ಏನಪ್ಪಾರ ಅದನ್ನು ಇಮಿಡಿಯೇಟಾಗಿ ಅವರ ಲಾಗಿನಲ್ಲಿ ವೆರಿಫೈ ಮಾಡ್ಕೊಂಡು ಸೊ ಓಕೆ ಅಂತ ಮಾಡಿಕೊಡ್ತಾರೆ. ಇನ್ನು ಅದರ ನಂತರ ಅಫರ್ಡ್ ಫ್ರಮ್ ದಿಸ್ ಕ್ಲಾಸ್ ಎ ಹೊರತುಪಡಿಸಿ ಉಳಿದ ಕ್ಲಾಸನ್ನು ಹಾಕಿರ್ತಾರಲ್ಲ, ಸೊ ವಿದ್ಯಾರ್ಥಿಗಳು ಅಂದರೆ ಅವ್ರ ಮಕ್ಕಳು CRPF, ಆರ್ಮಿದಲ್ಲಿ ಈ ಥರದ ಒಂದು ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಬೇರೆ ಕ್ಲಾಸಸ್ ಬರುತ್ತೆ. ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಈಗ PU ಕಾಲೇಜ್ ಹೋಗ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ. ಆ ಟೈಮಲ್ಲಿ ನಿಮ್ಮ KEA ಸೊ ಮುಂದಿನ ದಿನಮಾನಗಳಲ್ಲಿ ಸಪರೇಟಾಗಿ ಏನಪ್ಪ ಅವರೇ ಇದನ್ನು ವೆರಿಫೈ ಮಾಡ್ತಾರೆ. ಮತ್ತು ಆ ವಿದ್ಯಾರ್ಥಿಗಳ ಸ್ಟಡಿ ಸರ್ಟಿಫಿಕೇಟ್ ಆದರೂ ಕೂಡ ಸ್ಟಡಿ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ, ರೂರಲ್ ಇದರಲ್ಲಿ ಏನಾದರೂ ಕೂಡ ಸಮಸ್ಯೆ ಇದ್ದರೆ, ಸೊ ಆ ವಿದ್ಯಾರ್ಥಿಗಳು ಕೂಡ ಸೇಮ್ PU ಕಾಲೇಜ್ ಪ್ರಿನ್ಸಿಪಲ್ನ ಭೇಟಿಯಾಗಿ ಎಲ್ಲ ಫಾರ್ಮೆಟ್ಸನ್ನು ಫಿಲ್ಅಪ್ ಮಾಡ್ಕೊಂಡು ಸೊ ಹೋಗಿ ಭೇಟಿ ಆದರೆ ಅದು ಕೆಲಸ ಆಗುತ್ತೆ. ಇನ್ನು ಸೊ ಈ RD ನಂಬರ್, ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್, ಆದಾಯ, ಜಾತಿ 371J ಈ ಕುರಿತು ಏನಾದರೂ ಕೂಡ ವೆರಿಫಿಕೇಷನ್ಗೆ PU ಕಾಲೇಜ್ ಹೋಗ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ. ಇತ್ತೀಚಿನ ಒಂದು RD ನಂಬರನ್ನು ನೀಟಾಗಿ ವೆಬ್ಸೈಟಲ್ಲಿ KE ಅಪ್ಲಿಕೇಶನಲ್ಲಿ ಹಾಕಿ ಎಡಿಟಿಂಗ್ ಕೊಟ್ಟಾಗ ಹಳೆದೆಂಡ್ರೆ ಹಾಕಿದರೆ ಮತ್ತೆ ಹೊಸ ಅಪ್ಲಿಕೇಶನ್ ಹಾಕಿ ಇದು ನೀಟಾಗಿ ಕಂದಾಯ ಇಲಾಖೆ ಮೂಲಕ KEA ಓನ್ ಆಗಿ ವೆರಿಫೈ ಮಾಡುತ್ತೆ. ಇದಕ್ಕೆ ಸಪ್ರೇಟಾಗಿ ವೆರಿಫಿಕೇಷನ್ ಹೋಗ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ. ಸೊ ಈ ಮಾಹಿತಿ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬಟ್ ನೆನ್ಪಿಡಿ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ನೀವೇನಾದರೂ ಕೂಡ ತಪ್ಪಾಗಿ 1 to 10 1ರಿಂದ 10 ಕನ್ನಡ ಮೀಡಿಯಂ ಇದ್ದರೆ ಮಾತ್ರ ಬರುತ್ತೆ. ಅದು ನಿಮ್ಮ ಮಗು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲೇ ಕಲ್ತಿರ್ಬೇಕು ಅಂದ್ರೆ ಮಾತ್ರ ಅದನ್ನು ತಗೊಳ್ಳಿಕ್ಕೆ ಬರುತ್ತೆ. 1 to 10 1ರಿಂದ 10 ಗ್ರಾಮೀಣ ಭಾಗದಲ್ಲಿ ಕಲ್ತಿರ್ಬೇಕು ಅಂದ್ರೆ ಮಾತ್ರ ವೆರಿಫೈ ಆಗುತ್ತೆ. ನೀವೇನಾದರೂ ಕೂಡ ತಪ್ಪಾಗಿ ಮಾಹಿತಿಯನ್ನು ಕೊಟ್ಟಿದ್ರೆ ಪ್ರಿನ್ಸಿಪಲ್ರು ವೆರಿಫೈ ಮಾಡಿದ್ರು ಕೂಡ ಆ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಮುಂದೆ KE ಕಟ್ಟುನಿಟ್ಟಿನ ಏನೇ ಕ್ರಮ ತಗೊಂಡು ಕೂಡ ಅದು ಪಾಲಕರ ಮೇಲೆ ಇರುತ್ತೆ ಹೊರತು ಪ್ರಾಚಾರ್ಯರ ಮೇಲೆ ಇರುವುದಿಲ್ಲ ಎನ್ನುವ ಮಾಹಿತಿಯನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.